ಅನ್ಸುತ್ತೆ. ಬೇರೆ ವಿಷಯಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಕವರ್ ಆಗಿರ್ತವೆ. ಸಾಕಷ್ಟು ವಿಷಯಾಂಶಗಳನ್ನ ಕನ್ನಡದಲ್ಲಿ ಈಗಾಗಲೇ ನಾವು ಮುಗಿಸಿದ್ದೀವಿ. ಸಾಕಷ್ಟು ವಿಷಯಗಳನ್ನ ಮುಗಿಸಿದ್ದೀವಿ. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಒಂದು ಛಂದಸ್ಶಾಸ್ತ್ರ, ಆಮೇಲೆ ಒಂದಿಷ್ಟು ಲೆಟರ್ ರೈಟಿಂಗು, ಒಂದಿಷ್ಟು ವಿಭಕ್ತಿ ಪ್ರತ್ಯಯಗಳು, ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವಿನ್ನೂ ಕೂಡ ಚರ್ಚೆ ಮಾಡುವುದು ಇದೆ ಅಂತ. ಹಾಗಾಗಿ ಇನ್ನೂ ಕೂಡ ಸಮಯ ಇದೆ. ವಿಷಯವೂ ಕೂಡ ನಾವು ಇದು ಚರ್ಚೆ ಮಾಡ್ಲಿಕ್ಕೆ ನಿಂತ್ರೆ ಒಂದು ವಾರನೂ ಕೂಡ ಸಾಕಾಗಲ್ಲ, ಅಷ್ಟರಲ್ಲಿ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಮೋಸ್ಟ್ಲಿ ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಹೊರಡ್ತಕ್ಕಂಥದ್ದು ಛಂದಸ್ಸು ಅಂತ ಹೇಳಿ. ಛಂದಸ್ಸು ಅಂತ ಹೇಳಿ ಮೋಸ್ಟ್ಲಿ 10ನೇ ತರಗತಿಯವರೆಗೆ ಮಾತ್ರ ಇದ್ರ ಬಗ್ಗೆ ಹೆಚ್ಚು ನೀವು ಗಮನ ವಹಿಸಿರ್ತೀರಿ. 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಛಂದಸ್ಸು ಅಧ್ಯಯನ ಮಾಡುವುದನ್ನ ನಿಲ್ಸಿರ್ತೀರಿ. ಮೋಸ್ಟ್ಲಿ ಆವಾಗಲೇ ಬಹುತೇಕ ಜನ, ಒಂದಿಷ್ಟು ಜನ ಡಿಗ್ರಿಯಲ್ಲಿ ಏನಾದ್ರು ಕನ್ನಡವನ್ನ ಆಪ್ಷನಲ್ ಆಗಿ ತೆಗೆದುಕೊಂಡಿದ್ರೆ ಮತ್ತೆ ಛಂದಸ್ಸನ್ನ ಓದಿರ್ತೀರಿ. ಆದ್ರೆ ಕನ್ನಡ ಓದಲಿಲ್ಲ, ಬೇರೆ ಬೇರೆ ವಿಷಯಗಳನ್ನು ಓದಿದ್ರಿ ಅಂತಂದ್ರೆ 10ನೇ ತರಗತಿಗೆ ಆಗ್ಲೇನೆ ಛಂದಸ್ಸು ಅನ್ನತಕ್ಕಂಥದ್ದು ನಿಂತು ಹೋಗಿರ್ತದೆ. ಆದ್ರೂ ಕೂಡ ನಾವು ಕನ್ನಡ ಭಾಷೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಛಂದಸ್ಶಾಸ್ತ್ರವನ್ನ ನಾವು ಓದಲೇಬೇಕು ಅಂತ. ಬಹಳ ಮುಖ್ಯವಾಗಿ ಮಹಾಕಾವ್ಯಗಳಿಗೆ ಅಂತಂದ್ರೆ ಈ ದೇಶದಲ್ಲಿ ನಾವು ವೈದಿಕ ಸಾಹಿತ್ಯದ ಕೃತಿಗಳು ಅಂತ ಕರಿತೀವಿ ವೇದಗಳು. ಅಂದ್ರೆ ಈ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಕೃತಿಗಳು ವೇದಗಳು. ಆ ವೇದಗಳನ್ನ ಶುದ್ಧ ರೂಪದಲ್ಲಿ ಸಂರಕ್ಷಿಸಲಿಕ್ಕೆ ಹುಟ್ಕೊಂಡಿರ್ತಕ್ಕಂಥ 6 ಅಂಗಗಳಲ್ಲಿ ಹೇಗೆ ವ್ಯಾಕರಣವು ಒಂದು, ಹಾಗೆ ಛಂದಸ್ಸು ಕೂಡ ಒಂದು ಅಂತ. ಈ ವೇದಗಳಾಗ್ಲಿ ಉಪನಿಷತ್ತುಗಳಾಗ್ಲಿ ಸುಮಾರು ವರ್ಷಗಳವರೆಗೆ ಜನರ ನಾಲಿಗೆಯ ಮೇಲೆ ಉಳಿದುಕೊಂಡಿದ್ದಾವೆ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಛಂದಸ್ಸು. ಅಲ್ಲೊಂದು ಲಯ ಇದೆ, ಅಲ್ಲೊಂದು ನಿಯಮ ಇದೆ. ಆ ನಿಯಮ ಮತ್ತು ಲಯವೇ ಅಷ್ಟು ವರ್ಷಗಳವರೆಗೆ ಮಹಾಕಾವ್ಯಗಳನ್ನ ಮತ್ತು ವೇದಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತ ನಾವೆಲ್ಲರೂ ಅಧ್ಯಯನ ಮಾಡ್ತೀವಿ. ಆರಂಭದಲ್ಲಿ ವೇದಗಳು ಜನರು ಬಾಯಿ ಮಾತಿನ ಮೂಲಕ ಅದನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ವೇದಗಳು ಮೊದಲು ಬಾಯಿ ಮಾತಿನ ಮೂಲಕ ರಚನೆ ಆದ್ಮೇಲೆ ಅದನ್ನ ಬರವಣಿಗೆ ರೂಪದಲ್ಲಿ ಇಡ್ಲಿಕ್ಕೆ ಸುಮಾರು 200 ವರ್ಷಗಳವರೆಗೆ ಬೇಕಾಯ್ತು ಅಂತ. ಅಂದ್ರೆ 200-300 ವರ್ಷಗಳವರೆಗೆ ವೇದಗಳು ಜನರ ನಾಲಿಗೆಯ ಮೇಲೆ ಉಳ್ಕೊಂಡಿದ್ವು. ಹಾಗಾದ್ರೆ ಅಷ್ಟು ವರ್ಷಗಳವರೆಗೆ ವೇದಗಳು ಶುದ್ಧ ರೂಪದಲ್ಲಿ ಉಳಿದುಕೊಳ್ಳಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಛಂದಸ್ಸು ಅಂತ. ಹಾಗಾಗಿ ವಿಶೇಷವಾಗಿ ಕನ್ನಡ ವ್ಯಾಕರಣವನ್ನ, ಕನ್ನಡ ಭಾಷೆಯನ್ನ ಅಧ್ಯಯನ ಮಾಡುವುದರ ಜೊತೆಗೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಛಂದಸ್ಸನ್ನು ಕೂಡ ನಾವು ಓದಬೇಕಾಗ್ತದೆ ಅಂತ. ನೋಡಿ, ಛಂದಸ್ಸು ಅಂತ ಬಂತು ಅಂತಂದ್ರೆ ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಪ್ರಸ್ತಾರ ಹಾಕುವ ನಿಯಮಗಳು ಅಂತ. ಪ್ರಸ್ತಾರ ಹಾಕುವ ನಿಯಮಗಳು ಅಂತಂದ್ರೆ ನಮಗೆ ಮೊದಲಿಗೆ ಬರ್ತಕ್ಕಂಥದ್ದು. ಇದಕ್ಕೆ ನಾವ್ ಏನಂತ ಕರಿತೀವ್ರಿ? ಪ್ರಸ್ತಾರ ಹಾಕುವಲ್ಲಿ ಇದಕ್ಕೆ ಗುರು ಅಂತ ಕರಿತೀವಿ. ಏನಂತ ಕರಿತೀವಿ? ಇದಕ್ಕ ಗುರು ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ನಾವು ಲಘು ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಗುರು. ಇದ್ಮೇ ಕೆಳಗಡೆ ಇರ್ತಕ್ಕಂಥದ್ದು ಲಘು. ನಾವು ಲಘುವನ್ನ 1 ಮಾತ್ರೆ ಅಂತ ಕರಿತೀವಿ. ಲಘುವನ್ನ ಎಷ್ಟು ಮಾತ್ರೆ ಅಂತ ಕರಿತೀವಿ? 1 ಮಾತ್ರೆ ಅಂತ ಕರಿತೀವಿ. ಗುರುವನ್ನ ನಾವು ಎಷ್ಟು ಮಾತ್ರೆ ಅಂತ ಕರಿತೀವಿ? 2 ಮಾತ್ರೆ ಅಂತ ಕರಿತೀವಿ. ಇಲ್ಲಿ ಮಾತ್ರೆ ಅಂತಂದ್ರೆ ಒಂದು ಹ್ರಸ್ವಾಕ್ಷರ ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲ. 1 ಮಾತ್ರೆ ಅಂತಂದ್ರೆ ಒಂದು ಹ್ರಸ್ವಾಕ್ಷರ ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲವನ್ನ ನಾವೇನಂತ ಕರಿತೀವ್ರಿ? 1 ಮಾತ್ರೆ ಅಂತ ಕರಿತೀವಿ. ಹಾಗಾಗಿ ಲಘು ಅಂತಂದ್ರೆ ಅದು 1 ಮಾತ್ರೆ, ಗುರು ಅಂತಂದ್ರೆ ಅದು 2 ಮಾತ್ರೆ. ಛಂದಶಾಸ್ತ್ರದಲ್ಲಿ ಈ ಲಘು ಗುರು ಸಂಕೇತವನ್ನ ಕೊಟ್ಟಿರ್ತಕ್ಕಂಥ ಛಂದಶಾಸ್ತ್ರಜ್ಞ ಯಾರು ಅಂತಂದ್ರೆ ಆತನ ಹೆಸರು ಪಿಂಗಳ. ಪಿಂಗಳ ಅಂತೇಳಿ. ಅಂದ್ರೆ ಈ 2 ಸಂಕೇತಗಳನ್ನ, ಲಘು ಮತ್ತು ಗುರು ಅನ್ನತಕ್ಕಂಥ ಈ 2 ಸಂಕೇತಗಳನ್ನ ಛಂದಶಾಸ್ತ್ರದಲ್ಲಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಪಿಂಗಳ. ಹಾಗಾದ್ರೆ ಎಲ್ಲೆಲ್ಲಿ ಇವುಗಳನ್ನ ಹಾಕ್ಬೇಕು ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಗತಿ. ಅದನ್ನೇ ನಾವೇನಂತ ಕರಿತೀವಿ? ಪ್ರಸ್ತಾರ ಹಾಕುವ ನಿಯಮಗಳು ಅಂತ ಕರಿತೀವಿ. ಅಂದ್ರೆ ಪಿಂಗಳ ಏನ್ ಪರಿಚಯ ಮಾಡಿಕೊಟ್ಟಲ್ಲ ಈ ಲಘು ಮತ್ತು ಗುರು ಸಂಕೇತ, ಇವೆಲ್ಲೆಲ್ಲ ಹಾಕ್ಬೇಕು ಅನ್ನತಕ್ಕಂಥದ್ರ ಬಗ್ಗೆ ನೋಡಿ.
ಮೊದಲನೇದಾಗಿ ಇಲ್ಲೇನಪ್ಪ ಇದು, ನೋಡಿ ಮೊದಲನೇದಾಗಿ ಇಲ್ಲಿ ನೋಡಿ, ಪ್ರಸ್ತಾರ ಹಾಕುವ ನಿಯಮಗಳಲ್ಲಿ ಮೊದಲನೇ ನಿಯಮ ಏನು ಅಂತಂದ್ರೆ, ಹ್ರಸ್ವಾಕ್ಷರ ಮತ್ತು ಹ್ರಸ್ವಾಕ್ಷರದಿಂದ ಕೂಡಿದ ಅಕ್ಷರವನ್ನು ಲಘು ಎಂದು ಭಾವಿಸಬೇಕು ಅಂತ. ನೀವು ಬರ್ಕೋಬೇಡ್ರಿ, ನಾನು ಆಮೇಲೆ ಕೊನೆಗೆ ಬರೆಸ್ತೇನೆ ಅದನ್ನು. ಹ್ರಸ್ವಾಕ್ಷರ ಮತ್ತು ಹ್ರಸ್ವಾಕ್ಷರಗಳಿಂದ ಕೂಡಿದ ಅಕ್ಷರ, ಇದನ್ನ ಏನಂತ ಭಾವಿಸ್ಬೇಕು? ಲಘು ಅಂತ ಭಾವಿಸ್ಬೇಕು. ಈಗಾಗಲೇ ಹೇಳಿದ್ದೀನಿ, ಲಘು ಅಂತಂದ್ರೆ ಅದು ಒಂದು ಮಾತ್ರೆ, ಗುರು ಅಂತಂದ್ರೆ ಅದು ಎರಡು ಮಾತ್ರೆ. ಹಾಗಾಗಿ ಯಾವ್ದಪ್ಪ ಇಲ್ಲಿ ಉದಾಹರಣೆಗೆ ನೋಡಿ, ಅರಸ ಅನ್ನತಕ್ಕಂಥದ್ದು, ಅರಸ ಅನ್ನತಕ್ಕಂಥದ್ದು, ಆಮೇಲೆ ಇಲಿ ಅನ್ನತಕ್ಕಂಥದ್ದು, ಆಮೇಲೆ ಅವನ ಅನ್ನತಕ್ಕಂಥದ್ದು. ನೋಡಿ, ಪ್ರಸ್ತಾರ ಹಾಕುವ ನಿಯಮ ಒಂದು ಏನ್ ಹೇಳುತ್ತೆ? ಹ್ರಸ್ವಾಕ್ಷರ, ಇಲ್ಲಿ ಏನಪ್ಪ ಇದು? ಹ್ರಸ್ವಾಕ್ಷರ, ಹಾಗಾಗಿ ಇದು ಏನಿದು? ಲಘು. ರ ಏನಿದೆ ಅಲ್ಲ, ಹ್ರಸ್ವಾಕ್ಷರದಿಂದ ಕೂಡಿದ ಅಕ್ಷರ, ಅಂದ್ರೆ ರದೊಳಗೆ ಏನಿದೆ? ಇದೆ. ರದೊಳಗೆ ಏನಿದೆ? ಇದೆ. ನೋಡಿ, ಇದಕ್ಕೂ ಕೂಡ ನಾವೇನನ್ಬೇಕು? ಲಘು. ಇದು ಕೂಡ ಲಘು, ಇದು ಕೂಡ ಲಘು. ನೋಡಿ, ಹ್ರಸ್ವಾಕ್ಷರ ಮತ್ತು ಹ್ರಸ್ವಾಕ್ಷರದಿಂದ ಕೂಡಿದ ಅಕ್ಷರವನ್ನ ನಾವೇನಂತ ಭಾವಿಸ್ಬೇಕು? ಲಘು ಅಂತ ಭಾವಿಸ್ಬೇಕು. ಇನ್ನ ನಿಯಮ ಎರಡು ಏನ್ ಹೇಳುತ್ತೆ ಅಂತಂದ್ರೆ, ನೋಡಿ, ನಿಯಮ ಎರಡು ಏನ್ ಹೇಳುತ್ತೆ ಅಂತಂದ್ರೆ, ದೀರ್ಘ ಸ್ವರ ಮತ್ತು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರವನ್ನ ಗುರು ಅಂತ ಭಾವಿಸ್ಬೇಕು. ದೀರ್ಘ ಸ್ವರ, ಈಗ ಉದಾಹರಣೆಯಾಗಿ ನೋಡಿ ಇಲ್ಲಿ ಒಂದಿದೆ, ಯಾವುದು? ಆಕಾಶ. ಯಾವುದು? ದೀರ್ಘ ಸ್ವರ. ಹಂಗಾಗಿ ಇದಕ್ಕೆ ಏನ್ ಹಾಕ್ಬೇಕು ನಾವು? ಗುರು ಹಾಕ್ಬೇಕು. ಕಾ ಕೂಡ ಏನು? ಅದರಲ್ಲಿ ದೀರ್ಘ ಸ್ವರ ಇದೆ. ದೀರ್ಘ ಸ್ವರ ಮತ್ತು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರ. ನೋಡಿ, ಹಾಗಾಗಿ ಇದಕ್ಕೇನಂತ ಭಾವಿಸ್ಬೇಕು? ಗುರು. ಇದಕ್ಕೇನಪ್ಪ? ಇದಕ್ಕ ಲಘು. ಯಾಕಂತಂದ್ರೆ ಇದರಲ್ಲಿ ಹ್ರಸ್ವ ಇದೆ. ಇನ್ನು ಅದೇ ರೀತಿ ನೋಡಿ, ಇಲ್ಲಿ ನೋಡಿ, ಊರೂರು. ಇಲ್ಲೇನೇನು? ಗುರು ಲಘು. ನೋಡಿ, ದೀರ್ಘ ಸ್ವರ ಮತ್ತು ದೀರ್ಘ ಸ್ವರದಿಂದ ಕೂಡಿದ ಅಕ್ಷರ, ಇದಕ್ಕೆ ನಾವೇನಂತ ಭಾವಿಸ್ಬೇಕು? ಗುರು ಅಂತ ಭಾವಿಸ್ಬೇಕು. ಇನ್ನ ಮೂರನೇದಾಗಿರ್ತಕ್ಕಂಥ ನಿಯಮ, ಪ್ರಸ್ತಾರ ಹಾಕುವ ನಿಯಮಗಳಲ್ಲಿ ಮೂರನೇದು ಏನ್ ಹೇಳುತ್ತೆ? ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಅಂತ ಭಾವಿಸ್ಬೇಕು. ಈಗ ಉದಾಹರಣೆಗಾಗಿ ನೋಡಿ, ಇಲ್ಲಿ ಪುಸ್ತಕ ಅಂತ ಇದೆ. ಪುಸ್ತಕ ಇಲ್ಲಿ ಏನಿದು? ಒತ್ತಕ್ಷರದ ಹಿಂದಿನ ಅಕ್ಷರ, ಇದಕ್ಕೇನ್ ಹಾಕ್ಬೇಕು? ಗುರು ಹಾಕ್. ಇದಕ್ಕೇನ್ ಹಾಕ್ಬೇಕು? ಲಘು. ಇದಕ್ಕ ಲಘು. ಇನ್ನ ಅದೇ ರೀತಿಯಾಗಿ ನೋಡಿ, ಅಗ್ನಿ, ಇದಕ್ಕೇನ್ ಹಾಕ್ಬೇಕು? ಗುರು. ಇದಕ್ಕೆ ಲಘು. ನೋಡಿ, ಎಲ್ಲಿ ಒತ್ತಕ್ಷರ ಇರುತ್ತಲ್ಲ, ಆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವೇನ್ ಹಾಕ್ಬೇಕು? ಗುರು ಹಾಕ್ಬೇಕು. ಇನ್ನು ನೆಕ್ಸ್ಟ್ ನೋಡಿ, ನಾಲ್ಕನೇದು. ಈಗ ಅನುಸ್ವರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರವನ್ನ ಗುರು ಅಂತ ಭಾವಿಸ್ಬೇಕು. ನೋಡಿ, ನಾವು ಇದಕ್ಕೇನಂತ ಕರಿತೀವಿ? ಇದಕ್ಕೆ ಅನುಸ್ವರ ಅಂತ ಕರಿತೀವಿ, ಹೌದಾ? ನಾವು ಇದಕ್ಕೇನಂತ ಕರಿತೀವಿ? ವಿಸರ್ಗ ಅಂತ ಕರಿತೀವಿ. ಯಾವ ಅಕ್ಷರ ಅನುಸ್ವರವನ್ನ ಒಳಗೊಂಡಿರ್ತದೋ, ಯಾವ ಅಕ್ಷರ ವಿಸರ್ಗವನ್ನ ಒಳಗೊಂಡಿರ್ತದೋ ಅದನ್ನ ಏನಂತ ಭಾವಿಸ್ಬೇಕು? ಗುರು ಅಂತ ಭಾವಿಸ್ಬೇಕು. ಹೇಗೆ ಅಂತಂದ್ರೆ ನೋಡಿ, ಇವಾಗ ಮಂಗ ಅಂತ ಇದೆ. ನೋಡಿ, ಇದಕ್ಕೆ ನಾವೇನ್ ಹಾಕ್ಬೇಕು? ಇಲ್ಲಿ ಏನಿದೆ? ವಿಸರ್ಗ ಇದೆ. ಇದಕ್ಕೇನ್ ಹಾಕ್ಬೇಕು? ಲಘು ಹಾಕ್. ಈಗ ಉದಾಹರಣೆ, ದುಃಖ ಅಂತ ಇದೆ. ನೋಡಿ, ಇದಕ್ಕೇನ್ ಹಾಕ್ಬೇಕು ನಾವು? ಗುರು. ಇದಕ್ಕೇನ್ ಹಾಕ್ಬೇಕು? ಲಘು. ನೋಡಿ, ಎಲ್ಲಿ ಅನುಸ್ವರ, ಯಾವ ಅಕ್ಷರ ಅನುಸ್ವರವನ್ನು ಒಳಗೊಂಡಿರ್ತದೋ, ಯಾವ ಅಕ್ಷರ ವಿಸರ್ಗವನ್ನು ಒಳಗೊಂಡಿರ್ತದೋ ಅದನ್ನ ನಾವೇನಂತ ಭಾವಿಸ್ಬೇಕು? ಗುರು ಅಂತ ಭಾವಿಸ್ಬೇಕು. ಇನ್ನ ನೆಕ್ಸ್ಟ್ ಐದನೇದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ,
ಗುರುವಾಗಲು ಹಲವು ಕಾರಣಗಳಿದ್ದರೂ ಅದನ್ನ ಒಂದೇ ಗುರುವೆಂದು ಭಾವಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಒಂದು ಪದ ಇದೆ. ಯಾವುದು? ಕವೀಂದ್ರ ಅಂತ ಒಂದು ಪದ ಇದೆ. ಕವೀಂದ್ರ ಅಂತ. ಹೌದಾ? ಕಕ್ಕೆ ಏನ್ ಹಾಕ್ಬೇಕಪ್ಪ ಸಹಜವಾಗಿ? ಲಘು. ನೋಡಿ, ಇದಕ್ಕೆ ಗುರುವಾಗ್ಲಿಕ್ಕೆ ಹಲವು ಕಾರಣಗಳಿದಾವೆ. ಇಲ್ಲಿ ದೀರ್ಘ ಇದೆ, ಹೌದಾ? ಹಂಗಾಗಿ ಒಂದು ಗುರು. ಅನುಸ್ವರ ಇದೆ, ಹಂಗಾಗಿ ಒಂದು ಗುರು. ಒತ್ತಕ್ಷರದ ಹಿಂದಿನ ಅಕ್ಷರವೂ ಹೌದು, ಹಂಗಾಗಿ ಒಂದು ಗುರು. ಹಿಂಗ ಹಾಕ್ಲಿಕ್ಕೆ ಬರ್ತದೇನೋ? ಬರೋದಿಲ್ಲ, ಬರೋದಿಲ್ಲ. ಗುರುವಾಗಲು ಹಲವು ಕಾರಣಗಳಿದ್ದರೂ ಅದನ್ನ ಒಂದೇ ಗುರುವೆಂದು ಭಾವಿಸಬೇಕು. ಸರ ಮುಂದೆ ಸಾಕಷ್ಟು ಆಪ್ಷನ್ ಅವರಿ, ಒಂದೇ ಯಾಕೆ ಹಾಕಮು, ಒಂದ್ 2-3 ಹಾಕಮು, ನಡೆಯಲ್ಲ. ಹಲವಾರು ಕಾರಣಗಳಿದ್ರು ಕೂಡ ಅದಕ್ಕೇನಂತ ಭಾವಿಸ್ಬೇಕು? ಒಂದೇ ಗುರು ಅಂತ ಭಾವಿಸ್ಬೇಕು. ಈ ರೀತಿಯಾಗಿ ನೋಡಿ, ಕವೀಂದ್ರ, ಕವೀಂದ್ರ. ಹಾಗಾಗಿ ಇದಕ್ಕೆ ಏನ್ ಹಾಕ್ಬೇಕು? ಲಘು. ಇದಕ್ಕೆ ಗುರು, ಇದಕ್ಕೆ ಲಘು, ಲಘು ಹಾಕ್ಬೇಕು. ಒತ್ತಕ್ಷರದ ಹಿಂದಿನ ಅಕ್ಷರ. ಓಕೆ, ನೆಕ್ಸ್ಟ್ ಏನ್ ಹೇಳ್ತದೆ ಅಂತಂದ್ರೆ, ಛಂದಶಾಸ್ತ್ರದಲ್ಲಿ ವ್ಯಂಜನಾಕ್ಷರಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಹಾಗಾಗಿ ಎಲ್ಲಿ ವ್ಯಂಜನಾಕ್ಷರ ಬರುತ್ತೋ ಆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರಕ್ಕೆ ಸೇರಿಸಿ ಒಂದೇ ಗುರು ಹಾಕ್ಬೇಕು. ವ್ಯಂಜನಾಕ್ಷರಕ್ಕೆ ನೋಡಿ ಯಾವ ರೀತಿಯಾಗಿ, ಇಲ್ಲೊಂದು ಉದಾಹರಣೆ ಅದ ನೋಡಿ. ಇಲ್ಲೊಂದಿದೆ, ಏನು ಅಂತಂದ್ರೆ ಛಲದೋಳ್ ಅಂತ ಇದೆ. ಏನಂತ ಇದೆ? ಛಲದೋಳ್ ಅಂತ ಇದೆ. ಛಲದೋಳ್. ಇಲ್ಲಿ ಚ ಏನಿದು? ಗುರು. ಯಾಕ ಲಘು? ಅದು ಏನಾದ್ರೂ ಡೌಟ್ ಯಾರಿಗಾದ್ರೆ? ಲಘು ಅದು ನೋಡಿ, ಲಘು. ಇದಕ್ಕೇನ್ ಹಾಕ್ಬೇಕು? ಲಘು. ನೋಡಿ, ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಿ ವ್ಯಂಜನಾಕ್ಷರ ಇರ್ತದಲ್ಲ ಆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರವನ್ನ ಸೇರಿಸಿ ಒಂದೇ ಗುರು ಅಂತ ಭಾವಿಸ್ಬೇಕು. ಹಂಗಾಗಿ ಎಲ್ಲೆಲ್ಲಿ ವ್ಯಂಜನಾಕ್ಷರ ಬರುತ್ತಾರೋ ಈ ರೀತಿಯಾಗಿ ಗುರು. ಯಾಕಂತಂದ್ರೆ ಛಂದಶಾಸ್ತ್ರದಲ್ಲಿ ವ್ಯಂಜನಾಕ್ಷರಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ. ಹಾಗಾಗಿ ಅದೇನ್ ಮಾಡುತ್ತೆ ಅಂತಂದ್ರೆ, ತನ್ನ ಹಿಂದಿನ ಅಕ್ಷರದೊಂದಿಗೆ ಸೇರಿ ಒಂದು ಗುರುವಿನ ಬೆಲೆಯನ್ನ ಪಡೆದುಕೊಳ್ತದೆ, ಒಂದು ಗುರುವಿನ ಬೆಲೆಯನ್ನ ಪಡೆದುಕೊಳ್ತದೆ ಅಂತ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಸಂಧ್ಯಾಕ್ಷರ ಮತ್ತು ಸಂಧ್ಯಾಕ್ಷರಗಳನ್ನ ಒಳಗೊಂಡು ರಚನೆಯಾದ ಅಕ್ಷರ. ಸಂಧ್ಯಾಕ್ಷರ ಅಂತ ಯಾವ ಕರಿತೀವಿ? ಐ ಮತ್ತು ಔ, ಇಂಥವುಗಳಿಗೆ ನಾವೇನಂತ ಕರಿತೀವಿ? ಸಂಧ್ಯಾಕ್ಷರಗಳು ಅಂತ ಕರಿತೀವಿ. ಸಂಧ್ಯಾಕ್ಷರ ಮತ್ತು ಸಂಧ್ಯಾಕ್ಷರಗಳನ್ನು ಒಳಗೊಂಡು ರಚನೆಯಾದ ಅಕ್ಷರಗಳು, ಇವುಗಳ ಬಂದಾಗಲೂ ಕೂಡ ಇವುಗಳಿಗೆ ಗುರು ಅಂತ ಭಾವಿಸಬೇಕು. ಹೇಗೆ ಅನ್ನುವುದಕ್ಕೆ ಒಂದೆರಡು ಉದಾಹರಣೆ ನೋಡೋಣ. ಇಲ್ಲೊಂದಿದೆಯಪ್ಪ, ಏನು? ಐರಾವತ ಅಂತ ಇದೆ. ಐರಾವತ ನೋಡಿ, ಐ ಅನ್ನತಕ್ಕಂಥದ್ದೇನು? ಸಂಧ್ಯಾಕ್ಷರ. ಐ ಅನ್ನತಕ್ಕಂಥದ್ದೇನು? ಸಂಧ್ಯಾಕ್ಷರ. ಹಾಗಾಗಿ ಇದಕ್ಕೆ ನಾವೇನು ಮಾಡಬೇಕು? ಗುರು ಹಾಕ್ಬೇಕು. ಇದಕ್ಕೇನ್ ಹಾಕ್ಬೇಕು? ಗುರು. ಇದಕ್ಕೆ ಲಘು. ಎರಡಕ್ಕೂ ಲಘು. ಇನ್ನೊಂದು ಅದೇ ರೀತಿಯಾಗಿ ನೋಡಿ, ಇಲ್ಲಿ ಎರಡನೇದು ಈಗ ಕೈಯಿಂದ ಅಂತ ಇದೆ. ಕೈಯಿಂದ ಅಂತ ಇದೆ. ಕೈ ಏನಾಗಾದ್ರೆ ಯಾಕೆ ಗುರು? ಇದು ಸಂಧ್ಯಾಕ್ಷರವನ್ನ ಒಳಗೊಂಡು ರಚನೆಯಾಗಿರ್ತಕ್ಕಂಥ ಅಕ್ಷರ. ಕೈ ಒಳಗಡೆ ಏನಿದೆ? ಐ ಇದೆ. ಕೈ ಒಳಗಡೆ ಐ ಇದೆ ನೋಡಿ. ಇದು ಕೂಡ ಏನಾಗುತ್ತೆ? ಗುರು. ಇದು ಕೂಡ ಲಘು. ಇನ್ನು ಅದೇ ರೀತಿಯಾಗಿ ನೋಡಿ, ಇಲ್ಲೊಂದು ಬರುತ್ತೆ, ಏನು? ಮಹೌದಾರ್ಯ. ಇದು ಬೇಡ, ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್
ಏನಪ್ಪಾ ಏನಾಗಿದೆ ಅಲ್ಲಿ? ಬರುತ್ತೆ ಈಗ? ಓಕೆ, ನೋಡಿ ನೆಕ್ಸ್ಟ್ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೆ ನಾವೇನಂತ ಕರಿತೀವ್ರಿ? ಅರ್ಕಾವಳಿ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕ? ಅರ್ಕಾವಳಿ ಅಂತ ಕರಿತೀವಿ. ಎಲ್ಲಿ ಅರ್ಕಾವಳಿ ಬರುತ್ತಲ್ಲ, ಆ ಅರ್ಕಾವಳಿಯ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು ಅಂತ. ಎಲ್ಲಿ ಅರ್ಕಾವಳಿ ಬರುತ್ತಲ್ಲ, ಅರ್ಕಾವಳಿಯ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು. ಹೆಂಗೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಇಲ್ಲೊಂದು ಉದಾಹರಣೆ ಇದೆ. ಉದಾಹರಣೆ ಕರ್ನಾಟಕ ಅಂತ ಇದೆ. ಇದ್ಯಾಕೆ ಮಾಡ್ಬೋದು ನಮಗಿದು? ನೋಡಿ, ಈಗ ಉದಾಹರಣೆಗೆ ಧರ್ಮ ಅಂತ ತಗೊಳ್ಳಿ. ಧರ್ಮ ಅರ್ಕಾವಳಿ ಇಲ್ಲದ ಗುರು ಯಾವ್ದಕ್ಕೆ ಹಾಕ್ಬೇಕು ಗೊತ್ತಾ? ದ ಗುರು ಯಾಕೆ ಹಾಕ್ಬೇಕು? ಇಲ್ಲ, ನಿಯಮ ಅದ. ಅರ್ಕಾವಳಿಯ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ಅಲ್ಲ, ಬರಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾದ ಮುಂದೆ ಬರಿತೀವಿ. ಆದ್ರೆ ಉಚ್ಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದ ಆದ್ಮೇಲೆ ಹೇಳ್ತೀವ. ಈಗ ಧರ್ಮ ದ ಆದ್ಮೇಲೆ ಕರ್ರ ಹೇಳ್ತೀವಿ. ಈಗ ಉದಾಹರಣೆಗೆ ಕರ್ನಾಟಕ ಕ ಆದ್ಮೇಲೆ ಕರ್ರ ಬರುತ್ತಾ? ನೋಡಿ, ಅರ್ಕಾವಳಿ ಹೆಂಗಂತಂದ್ರೆ ಅಕ್ಷರದ ನಂತರನೇ ಅರ್ಕಾವಳಿ ಉಪಯೋಗಿಸ್ತೀವಿ. ಆದ್ರೆ ಬರಿತಕ್ಕಂಥ ಸಂದರ್ಭದಲ್ಲಿ 2 ಅಕ್ಷರ ಬಿಟ್ಟು ಬರಿತೀವಿ. ಅದಕ್ಕೆ ಈ ಉದಾಹರಣೆ ಧರ್ಮ ಅಂತ ಇದೆ. ಧರ್ಮ ಅನ್ನುವಲ್ಲಿ ನಾವು ಇಲ್ಲೇ ಅರಕಾರವನ್ನು ಉಚ್ಚಾರ ಮಾಡ್ತೀವಿ. ಆದ್ರೆ ಬರಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಕಾವಳಿ ಏನ್ ಮಾಡ್ತೀವಿ? ಮದ್ ಅಚಗಡೆ ಹಾಕ್ತೀವಿ. ಹಂಗಾಗಿ ಅರ್ಕಾವಳಿ ಎಲ್ಲಿರುತ್ತಲ್ಲ, ಅರ್ಕಾವಳಿಯ ಹಿಂದಿನ ಅಕ್ಷರಕ್ಕೆ ನಾವೇನ್ ಮಾಡ್ಬೇಕು? ಗುರು ಹಾಕ್ಬೇಕು. ನೋಡಿ, ಧರ್ಮ ಅಂದ್ರೆ ಎಲ್ಲಿ ಅರ್ಕಾವಳಿ ಬರುತ್ತಲ್ಲ. ಈಗ ಉದಾಹರಣೆ ಇನ್ನೊಂದು ಕರ್ನಾಟಕ ಅಂತ ಇದೆ. ಕರ್ನಾಟಕ ಅಂತ ನೋಡಿ, ಇದಕ್ಕೇನು? ಕರ್ನಾಟಕ. ಆಮೇಲೆ ಲಘು ಅರ್ಕಾವಳಿ ಎಲ್ಲಿರುತ್ತಲ್ಲ, ಅರ್ಕಾವಳಿಯ ಹಿಂದಿನ ಅಕ್ಷರಕ್ಕೆ ಹಾಕ್ಬೇಕು. ಇನ್ನ ನೆಕ್ಸ್ಟ್ ಇನ್ನೊಂದು, ಇದು ನೆನಪಲ್ಲಿ ಇಟ್ಕೊಳ್ಬೇಕು ಸುಮ್ನೆ. ಏನು ಅಂತಂದ್ರೆ ಷಟ್ಪದಿ ಅಂತ ಬರ್ತದೆ. ನಿಮಗೆ ಏನ್ ಬರ್ತದ್ರಿ? ಷಟ್ಪದಿ 6 ಸಾಲಿನ ಪದ್ಯ. ಷಟ್ ಅಂತಂದ್ರೆ 6, ಪದಿ ಅಂತಂದ್ರೆ ಸಾಲುಗಳು. ಷಟ್ಪದಿ ಅಂತಂದ್ರೆ 6 ಸಾಲಿನ ಪದ್ಯ. ಎಲ್ಲಿ ಷಟ್ಪದಿ ಬರುತ್ತಲ್ಲ, ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ, 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಅದು ಲಘು ಇದ್ರೂ ಕೂಡ ಗುರು ಅಂತ ಭಾವಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲಿ ಷಟ್ಪದಿ ಇರುತ್ತಲ್ಲ, ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ, ಷಟ್ಪದಿಯ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಅದು ಲಘುವಿದ್ದರೂ ಗುರು ಅಂತ ಭಾವಿಸ್ಬೇಕು. ಹಂಗ್ಯಾಕ್ರಿ ಸರ್? ನಿಯಮ ಹಂಗೆ, ಕಾರಣ ಎಲ್ಲ ಕೆಲವೊಂದಿಷ್ಟು ಹಂಗ ಬಳಸ್ಬೇಕು ಅಂದ್ರೆ ಹಂಗೆ ಬಳಸ್ಬೇಕಲ್ಲ. ಇದು ಒಂದು. ಇನ್ನೊಂದು ಅದಾದ್ಮೇಲೆ 10ನೇದು ಶಿಥಿಲ ದ್ವಿತ್ವಾಕ್ಷರದ ಹಿಂದಿನ ಅಕ್ಷರಕ್ಕೆ ಲಘು ಅಂತ ಭಾವಿಸ್ಬೇಕು. ಇಲ್ಲಿ ಶಿಥಿಲ ದ್ವಿತ್ವ ಅಂತಂದ್ರೆ ತೇಲಿಸಿ ಓದುವ ಅಕ್ಷರಗಳು ಅಂತ. ಕೆಲವು ಸಾರಿ ಕವಿ ಒಂದು ಪದ್ಯ ಬರೀತಿರ್ತಾನೆ. ಪದ್ಯ ಬರೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಲಘು ಗುರುವಿನ ಹೊಂದಾಣಿಕೆ ಆಗೋದಿಲ್ಲ. ಅಲ್ಲಿ ಲಘು ಬಳಸಬೇಕಾಗಿರ್ತದೆ, ಆದ್ರೆ ಅಲ್ಲಿ ಗುರು ಬಂದಿರ್ತದೆ. ಅವಾಗ ಆತ ಏನ್ ಮಾಡ್ತಾನೆ ಅಂತಂದ್ರೆ ಇದನ್ನ ತೇಲಿಸಿ ಓದ್ರಿ ಅಂತ ಹೇಳ್ತಾನೆ. ಮೊದಲು ಹೆಂಗಿತ್ತು ಅಂತಂದ್ರೆ ಯಾವುದೇ ಪದ್ಯ ಬರೀಬೇಕಾಗಿತ್ತು ಅಂದ್ರೆ ಅದು ಛಂದಸ್ಸಿನ ನಿಯಮಗಳಿಗೆ ಒಳಪಡಬೇಕಾಗಿತ್ತು.
ಕೆಲವೊಂದ್ ಸರ್ತಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಪದಗಳು ಆ ನಿಯಮಕ್ಕೆ ಒಳಪಡೋದಿಲ್ಲ. ಒಳಪಡದೇ ಇರತಕ್ಕಂಥ ಸಂದರ್ಭದಲ್ಲಿ ಕವಿ ಏನ್ ಮಾಡ್ತಾನೆ ಅಂತಂದ್ರೆ ಇದನ್ನ ತೇಲಿಸಿ ಓದ್ರಿ. ಶಿಥಿಲ ದಿತ್ವ ಅಂತಂದ್ರೆ ತೇಲಿಸಿ ಓದುವುದು. ಎಂತ ಪದಗಳು ಅಂತಂದ್ರೆ ನೋಡಿ, ಇಲ್ಲೊಂದು ಪದ ಇದೆ. ಯಾವುದು ಅಂತಂದ್ರೆ ಕುಳಿರ್ಗಾಳಿ ಅಂತ. ಕುಳಿರ್ಗಾಳಿ ಅಂತ, ಕುಳಿರ್ಗಾಳಿ. ಹಂಗ ನೋಡಿದ್ರೆ ಇದಕ್ಕೆ ಏನೇನ್ ಹಾಕ್ಬೇಕು ಹೇಳ್ರಿ ನೋಡೋಣ. ಮೊದಲಿಗೆ ಲಘು, ಆಮೇಲೆ ಇಲ್ಲ ಲಘು ಹಾಕ್ಬೇಕು, ತೇಲಿಸಿ ಓದ್ರಿ. ಆಮೇಲೆ ಇದಕ್ಕೆ ಸಹಜವಾಗಿ ಗುರು, ಇದಕ್ಕೆ ಇನ್ನ ಅದೇ ರೀತಿಯಾಗಿ ನೋಡಿ, ಅದೇ ರೀತಿಯಾಗಿ ನೋಡಿ ಅಮಳಗಳು, ಅಮಳಗಳು ಅನ್ಬೇಡ್ರೆ ಹೇಳ್ತಾರ. ಅಮಳಗಳು ತೇಲಿಸಿ ಓದ್ರಿ. ಇಲ್ಲಿನೂ ಸಹಜವಾಗಿ ಏನು ಲಘು 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 ವಿರಳ. ಇವು ಅಂದ್ರೆ ಒಂದು ಕಾನ್ಸೆಪ್ಟ್ ಇರಲಿ ನಿಮ್ಗ. ಶಿಥಿಲ ದ್ವಿತ್ವ ಅಂತಂದ್ರೆ ತೇಲಿಸಿ ಓದ್ರಿ. ಅಕ್ಷರ ಬಿಟ್ಟಿ ಅಂತಂದ್ರೆ ಓದೋದೇ ಸ್ವಲ್ಪ ತೇಲಿಸಿ ಓದೋದು, ತೇಲಿಸಿ ಓದೋದು. ಸೈಲೆಂಟ್ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಗೊತ್ತಾಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಶಿಥಿಲ ದ್ವಿತ್ವ ಅಂತ ಕರಿತೀವಿ. ನೋಡಿ, ಇಷ್ಟು ಪ್ರಸ್ತಾರ ಹಾಕ್ತಕ್ಕಂಥ ನಿಯಮಗಳು ನಮಗೆ ಗೊತ್ತಿರಬೇಕು. ಸುಮಾರು ಒಂದು 10 ನಿಯಮಗಳು ಗೊತ್ತಿರಬೇಕು. ಈ 10 ನಿಯಮಗಳು ಗೊತ್ತಿದ್ದಾಗ ಮಾತ್ರ ನಾವು ಪ್ರಸ್ತಾರ ಹಾಕ್ಲಿಕ್ಕೆ ಸಾಧ್ಯ. ಪ್ರಸ್ತಾರ ಹಾಕ್ಲಿಕ್ಕೆ ಸಾಧ್ಯ. ಓಕೆ, ಬರ್ಕೋತೀರ ಇದಿಷ್ಟು? ಏನಪ್ಪ ಹೇಳಿ. ಹಾ, ಅದಕ್ಕೂ ಹಾಕ್ಬೇಕು. ಎಸ್, ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೂ ಗುರು ಹಾಕ್ಬೇಕು. ಒತ್ತಕ್ಷರ ಇರ್ತಕ್ಕಂಥ ಅಕ್ಷರ ದೀರ್ಘ ಆಗಿತ್ತು ಅಂತಂದ್ರೆ ಅದಕ್ಕೂ ಕೂಡ ಏನ್ ಹಾಕ್ಬೇಕು? ಗುರು ಹಾಕ್ಲೇಬೇಕು. ಮತ್ತೆ ಏನಾದ್ರೂ ಪ್ರಶ್ನೆಗಳಿದೆ ಬರ್ಕೋತೀರ? ಟೈಮ್ ಅದ? ನಾಳೆ ಇಲ್ಲ, ತೊಂದರೆ ಇಲ್ಲ, ಹಂಗೇನಿಲ್ಲ, ನಾಳೆ ಬರ್ಕೋಕತ್ತೀವಿ. ನೋಡಿ, ಮೋಸ್ಟ್ಲಿ ಮನೆಗೆ ಹೋಗಿ ಒಂದು ಯಾವ್ದಾದ್ರು ಒಂದು ಪದ್ಯ ಇಟ್ಕೊಂಡು ಅದನ್ನ ಬರ್ದು ಹಾಕ್ರಿ. ನನಗೆ ಗುರು ಲಘು ಹಾಕಿ ಹಾಕ್ರಿ. ನನ್ನ ಮೊಬೈಲ್ ನಂಬರ್ಗೆ ಅದನ್ನ ಸೆಂಡ್ ಮಾಡಿ. ಅದನ್ನ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ರಿ. ಮನೆಗೆ ಹೋಗಿ 1-2 ಪ್ಯಾರಾಗ್ರಾಫ್ ಅನ್ನ ಅದಕ್ಕೇನ್ ಮಾಡ್ರಿ, ಗುರು ಲಘುವನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ರಿ. ಇಷ್ಟುವರೆಗೆ ನಿಯಮಗಳು ಹೇಳಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ತಲೆಗೆ ಅದಾವ ನಿಮಗೆ. ಅವತ್ತು ನಿಯಮಗಳನ್ನ ಬರ್ಸ್ಲೇಬೇಕು ಅಂತನಿಲ್ಲ, ನಿಮ್ ತಲೆ ಒಳಗೆ ಅದಾವ. ಮನೆಗೆ ಹೋಗಿ ಏನ್ ಮಾಡ್ರಿ, 1-2 ಪ್ಯಾರಾಗ್ರಾಫ್ ಅನ್ನ ಗುರು ಲಘು ಹಾಕಿ ನನಗೆ ಸೆಂಡ್ ಮಾಡ್ರಿ. ಅದನ್ನ ಒಂದ್ಸಲ ನಾನು ಕೂಡ ಚೆಕ್ ಮಾಡ್ತೀನಿ, ಅದನ್ನ ಕರೆಕ್ಟ್ ಆಗಿ ಹಾಕ್ಲಕ್ ಬರುತ್ತೋ ಇಲ್ಲೋ ಅಂತೇಳಿ. ನಾಳೆ ಮತ್ತೆ ಅದ್ರ ಬಗ್ಗೆ ಏನೋ ಒಂದಿನಕ್ಕೆ ಬರೋದಿಲ್ಲ. ಬರ್ತಾ 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 ನಾವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ 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 ಹೋದಂಗೆ ಖಂಡಿತವಾಗಿ ಬಂದೇ ಬರ್ತದೆ. ಒಮ್ಮೆ ಹೇಳಿದ ಕೂಡಲೇ ಅರ್ಥ ಆಗೋದಿಲ್ಲ. ಇನ್ನೂ ಸಾಕಷ್ಟು ಅದ. ಇದಾದ ಮೂಲಕ ನಾವೇನು ಓದಬೇಕು? ಗಣ ಅಂತ ಓದ್ಬೇಕು. ಗಣದಲ್ಲಿ 3 ಪ್ರಕಾರದ ಗಣಗಳು: ಅಕ್ಷರಗಣ, ಮಾತ್ರಾಗಣ, ಅಂಶಗಣ. ಅಕ್ಷರಗಣದಲ್ಲಿ 6 ಪ್ರಕಾರಗಳು. ಆಮೇಲೆ ಮಾತ್ರಾಗಣದಲ್ಲಿ ಷಟ್ಪದಿ ಬರುತ್ತೆ. ಆಮೇಲೆ ರಗಳೆ ಓದ್ಬೇಕು, ಕಂದ ಪದ್ಯ ಓದ್ಬೇಕು. ಆಮೇಲೆ ಅಂಶಗಣದಲ್ಲಿ ಷಟ್ಪದಿ ಓದ್ಬೇಕು, ಆಮೇಲೆ ಸಾಂಗತ್ಯ ಓದ್ಬೇಕು. ಇವೆಲ್ಲ ಓದುವಷ್ಟರೊಳಗಡೆ ಗುರು ಲಘು ಹಾಕೋದನ್ನು ಪರ್ಫೆಕ್ಟ್ ಆಗ್ತೀರಿ, ಛಂದಸ್ಸು ಕೂಡ ಪರ್ಫೆಕ್ಟ್ ಆಗಿ ಕಲಿತೀರಿ. ಹಂಗಾಗಿ ನಾಳೆ ನಾವೇನ್ ಮಾಡೋಣ ಅಂತಂದ್ರೆ ಇದ್ರ ಬಗ್ಗೆ ನೋಟ್ಸ್ ತಗೊಂಡು, ಯಾಕಂದ್ರೆ ಉಳಿದಿರ್ತಕ್ಕಂಥವ್ರು ಕೂಡ ನಾಳೆ ಬರ್ತಾರೆ. ನಾಳೆ ಇದ್ರ ಬಗ್ಗೆ ನೋಟ್ಸ್ ತಗೊಂಡು ಏನ್ ಮಾಡೋಣ ಅಂತಂದ್ರೆ ಉಳಿದಿರ್ತಕ್ಕಂಥ ಅಂಶದ ಬಗ್ಗೆ ಚರ್ಚೆ ಮಾಡೋಣ. ಹೆಂಗ್ ನಡೆದ ನಿಮ್ದು ಎಲ್ಲರದ್ದು ಸ್ಟಡಿ? ಚೆನ್ನಾಗಿ ನಡೆದ? ಚಲೋ ಓದಲಕತ್ತೀರಿ ಎಲ್ಲರೂ? ಇಲ್ಲ, ಇಷ್ಟು ಗಂಟೆ ಕ್ಲಾಸಿಗೆ ಕೂಡಲಕತ್ತಿರಲ್ಲ, ಅದು ನನಗೆ ಬಹಳ ಖುಷಿ ಅದು. ಯಾಕಂತಂದ್ರೆ ನಿಮ್ ಟೈಮ್ ಟೇಬಲ್ ಶೆಡ್ಯೂಲ್ ನೋಡ್ತಿರ್ತೀನಿ ನಾನು ಅವಾಗ ವಾಟ್ಸಾಪ್ ಒಳಗೆ. ಸುಮಾರು 1 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇವತ್ತೆಷ್ಟರಿಂದ? ವೆರಿ ಗುಡ್. ಇನ್ನೂ ನಿಮ್ ಮುಖದ ಮ್ಯಾಗ ಅದೇ ಕಳಿಯೋದು. ಬಹಳ ಖುಷಿ ಅದ ನನಗೆ. ಯಾಕಂತಂದ್ರೆ ಎಲ್ಲಿ ಹಸಿವು ಇರುತ್ತಲ್ಲ, ಕಲಿಬೇಕು ಅನ್ನತಕ್ಕಂಥ ಹಸಿವು ಇರುತ್ತಲ್ಲ, ಬೇಸರಿಕೆ ಅನ್ನೋದು ಖಂಡಿತವಾಗಿ ತರೋದಿಲ್ಲ. ಯಾರಿಗೆ ಹಸಿವು ಇರುತ್ತಲ್ಲ ಅವ್ರು 100% ಸಕ್ಸಸ್ ಆಗ್ತಾರೆ. ಬಟ್ ನನ್ನ ಆಸೆ ಏನು ಅಂತಂದ್ರೆ ಈ ಹಸಿವು ಎಕ್ಸಾಮ್ ತನ ಇಟ್ಕೋಬೇಕಂತ. ಈ ಹಸಿವು ಏನದಲ್ಲ, ಎಕ್ಸಾಮ್ ತನ ನೀವು ಇಟ್ಕೋಬೇಕು. ಎಕ್ಸಾಮ್ ತನ ಅದನ್ನ ಮಾಡ್ಬೇಕು. ಅದನ್ನ ಮತ್ತೆ ಯಾವ ಕಾರಣಕ್ಕೂ ಇವತ್ತೇನು ಎಷ್ಟು ಕಷ್ಟಪಟ್ಟು ಕ್ಲಾಸ್ ಕೇಳಿರ್ತಿರಲ್ಲ, ಎಷ್ಟ್ಯಾಕೆ ಕಷ್ಟ ಆಗಲ್ಲ. ನಾಳೆ ಕ್ಲಾಸಿಗೆ ಬರುವಷ್ಟರೊಳಗಡೆ ಇವತ್ತು ಹೇಳಿರ್ತಕ್ಕಂಥ ವಿಷಯಾಂಶಗಳೆಲ್ಲವನ್ನ ರಿವಿಷನ್ ಮಾಡ್ರಿ. ಯಾಕಂತಂದ್ರೆ
11 ಗಂಟೆಯಿಂದ 8 ಗಂಟೆ ತನಕ ಕ್ಲಾಸಿಗೆ ಕುಂತೀವಿ ಅನ್ನತಕ್ಕಂಥ ಒಂದೇ ಒಂದು ಮನಸ್ಥಿತಿಯಲ್ಲಿ ಸಿಕ್ಕಾಪಟ್ಟೆ ಹೊಡೆದು ನಿದ್ದೆ ಮಾಡಬೇಡ್ರಿ. ಮತ್ತೆ ಮುಂಜಾನೆ ಎದ್ದು ಕ್ಲಾಸಿಗೆ ಬರಬೇಡ್ರಿ. ಎಷ್ಟು ಕಷ್ಟಪಟ್ಟು ಕ್ಲಾಸಿಗೆ ಕೂತಿರ್ತೀರಿ ನೋಡು, ಅಷ್ಟು ಶ್ರಮ ಹಾಕಿ ಅದನ್ನ ರಿವಿಷನ್ ಮಾಡ್ರಿ. ಅವತ್ತಿಂದ ಅವತ್ತೇ ಅದನ್ನ ಕಂಪ್ಲೀಟ್ ಮಾಡ್ರಿ. ಬಹಳ ಜನ ವಿದ್ಯಾರ್ಥಿಗಳಿಗೆ ಗಮನಿಸಿರ್ತೀನಿ ನಾನು, ಬರೀತಾರ, ಕ್ಲಾಸಿಗೆ ಕೊಡ್ತಾರ, ಮನಿಗೆ ಹೋದ್ಮೇಲೆ ಅದನ್ನ ಹಳ್ಳಿ ಕೂಡ ನೋಡೋದಿಲ್ಲ. ಮರುದಿನ ಕ್ಲಾಸಿಗೆ ಬರೋ ಹೊತ್ತಿಗೆ ಆ ಪುಸ್ತಕಗಳು ಇವ್ರಿಗೆ ನೆನಪಿಗೆ ಬರ್ತಾವ. ನೀವು ಆ ಗುಂಪಿಗೆ ಸೇರ್ಬೇಡ್ರಿ. ಇವತ್ತು ಎಷ್ಟು ಕಷ್ಟಪಟ್ಟು, ಯಾಕಂತಾರೆ 11:15 ಕೂತು ಇಲ್ಲಿ ತನ ಕುಂತಿರಲ್ಲ, ನಿಮಗೆ ಇದೆಷ್ಟು ಓದ್ಲಿಕ್ಕೆ ಸಮಯ ಎಷ್ಟು ಬೇಕು ಗೊತ್ತಾ? ನನಗನ್ಸುತ್ತೆ 1-2 ತಾಸು ಸಾಕಿದೆ ರಿವಿಷನ್ ಮಾಡ್ಲಿಕ್ಕೆ. ಇಷ್ಟು ಸಮಯ ಕುಂತು ಕ್ಲಾಸ್ ಕೇಳಿದ್ದು ನೀವು ರಿವಿಷನ್ ಮಾಡ್ಲಿಕ್ಕೆ 1-2 ಗಂಟೆ ಸಾಕು ನೀವು. ಹಂಗಾಗಿ ಏನು ಉತ್ಸಾಹ ಇಟ್ಕೊಂಡಿರಲ್ಲ, ಏನು ಹುಮ್ಮಸ್ ಇಟ್ಕೊಂಡಿರಲ್ಲ, ರೇಸ್ ಒಳಗೆ ಅದಿರಿ, ಹೆಸರು ಮಾಡ್ಕೋಬೇಡ. ಮತ್ತೆ ಯಾವಾಗ ಕಾಲ್ಪಾಮ್ ಆಗುತ್ತಾ ಏನಾಗುತ್ತಾ ಯಾವುದು ತಲೆಗೆ ಇಟ್ಕೋಬೇಡ್ರಿ. ಒಂದೇ ಪರ್ಫೆಕ್ಟ್ ಆಗಿ ಕಲೀರಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅರ್ಜನೆ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿದ್ದಿಗಡ್ರಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡು ಓದಲಿಕ್ಕೆ ಪ್ರಯತ್ನ ಪಡ್ರಿ. ಯಾಕಂತಂದ್ರೆ ಈ 6 ತಿಂಗಳ ಕಷ್ಟ ನಿಮಗೆ 60 ವರ್ಷ ಖುಷಿಯನ್ನ ಕೊಡ್ತಿರ್ತಾವ. ಅದಕ್ಕೆ ಆ ಖುಷಿ ಕೊಡ್ಬೇಕಾದ್ರೆ ಸ್ವಲ್ಪ ನೋವನ್ನು ಸ್ವೀಕಾರ ಮಾಡ್ಬೇಕಲ್ಲ. 60 ವರ್ಷ ಖುಷಿಯಿಂದ ಬದುಕ್ತಿರಪ್ಪ, ಅದಕ್ಕೆ 6 ತಿಂಗಳ ಕಷ್ಟ ಮೈ ಮೇಲೆ ಹೇಳ್ಕೊಳ್ಳಿಕ್ಕೆ ನಾವು ರೆಡಿ ಇರ್ಬೇಕು. ಈ 6 ತಿಂಗಳು ಬಿಟ್ಟು ಕಷ್ಟಪಟ್ಟು ಹೊರಗಡೆ ಬಂದ್ರಿ ಅಂತ ತಿಳ್ಕೊಳ್ಳಿ, ನಾನು ಅನೇಕ ಸಲ ಹೇಳಿದ್ದೀನಿ, ನಿಮ್ಮ ಮನಸ್ಥಿತಿನೇ ಬದಲಾಗತ್ತ, ನೀವು ಜಗತ್ತನ್ನ ನೋಡ್ತಕ್ಕಂಥ ದೃಷ್ಟಿಕೋನವೂ ಬದಲಾಗತ್ತ, ನಿಮ್ಮ ಬಂಧು ಬಳಗದವರು ನಿಮ್ಮನ್ನ ನೋಡ್ತಕ್ಕಂಥ ದೃಷ್ಟಿಕೋನವೂ ಬದಲಾಗತ್ತ. 6 ತಿಂಗಳ ಒಳಗ ನಿಮ್ಮ ಲೈಫಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಚೇಂಜಸ್ ಬರುತ್ತೆ ಅಂದ್ಮೇಲೆ ನೀವ್ಯಾಕೆ ಶ್ರಮ ಹಾಕ್ಬಾರ್ದು? ನೀವ್ಯಾಕೆ 6 ತಿಂಗಳು ಕಷ್ಟ ಪಡಬಾರ್ದು? ಅದಕ್ಕೆ ದಯವಿಟ್ಟು ಯಾವ ಕಾರಣಕ್ಕೂ ಏನು ಉತ್ಸಾಹ ಇಟ್ಕೊಂಡ್ ಬಂದಿರಿ, ಏನು ಹುಮ್ಮಸ್ ಇಟ್ಕೊಂಡು ಕೂಡ್ಲಕ್ಕಿರ್ತೀರಿ, ಯಾವ ಕಾರಣಕ್ಕೂ ಕೂಡ ನಿರಾಶರಾಗಬಾರ್ದು. ಯಾಕಂತಂದ್ರೆ ಪ್ರಾಮಾಣಿಕವಾಗಿ ದುಡಿದಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಪ್ರಯತ್ನ ಕೈ ಕೊಡೋದಿಲ್ಲ. ಪ್ರಯತ್ನ ಯಾವತ್ತೂ ಕೈ ಕೊಡೋದಿಲ್ಲ. ಯಾವಾಗಲೂ ಗೆಲುವು ಪ್ರಯತ್ನವಾದಿಗಳ ಪರವಾಗಿ ಇರುತ್ತೆ, ಪ್ರಯತ್ನವಾದಿಗಳ ಪರವಾಗಿ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಸ್ಟೂಡೆಂಟ್ ಒಬ್ರು ಭೇಟಿ ಆಗ್ತಿದ್ದೆ. ಇದರಲ್ಲಿ ಮೊನ್ನೆ ಯಾವುದದು ಜೈ ಅಪಾಯಿಂಟ್ ಆಗಿರ್ತಕ್ಕಂಥ ಒಂದು ಮಾತಾಡಿ ಸುಮಾರು ಸಮಯದವರೆಗೆ ನಮ್ಮ ಜೊತೆಗೆ ಅವರು ಕುಂತರು.